ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಸ್, ಇವತ್ತು ಇಷ್ಟು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರೆ, ಎಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಒಂದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಪ್ರತಿ ಮಂಗಳವಾರ ನಾನು ಮತ್ತು ನನ್ನ ಕ್ಯೂರಿ ಪೈ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಹೇಳಿ. ಎಸ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅವಳಿನ್ನೂ ಮಲಗಿದ್ದಾಳೆ, ಎಬ್ಬಿಸ್ತೀನಿ ಇವಾಗ. ನನ್ನ ತಲೆಗೆ ಸ್ನಾನ ಆಯಿತು. ಹಾಯ್ ಆಂಟಿ. ಹಾಯ್, ಗುಡ್ ಮಾರ್ನಿಂಗ್. ರೆಡಿ ಆಗ್ಬಿಟ್ಟಿದ್ದೀರಾ? ದೇವಸ್ಥಾನಕ್ಕೆ ಹೋಗೋಣ ಅಂತ. ರಾಮದೇ ಅಲ್ಲ, ರಾಘವೇಂದ್ರ ಸ್ವಾಮಿ ಮಠ. ರಾಘವೇಂದ್ರ ಸ್ವಾಮಿ ಮಠ. ಬಂದ ತಕ್ಷಣ ಪಟ 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 ಕೆಲಸ ಮಾಡ್ತಾ ಇದ್ದೀರಾ? ಎಸ್, ನನ್ನ ಕ್ಯೂರಿ ಪೈನ ಎಬ್ಬಿಸ್ದೆ. ಇವಾಗ ಸ್ನಾನಕ್ಕೆ ಹೋಗಿದ್ದಾಳೆ. ಸ್ನಾನ ಮುಗಿಸಿ ಬಂದ ತಕ್ಷಣ ದೇವ್ರಿಗೊಂದು ದೀಪ ಹಚ್ಚಿ ಇಲ್ಲಿಂದ ಸ್ಟ್ರೈಟ್ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಪೀಕಾಕ್ ಸೌಂಡ್ ಅದು ಕೇಳಿಸ್ತಾ ಇದೆಯಾ ಹಿಂದೆ? ಯಾರಿಗೆಲ್ಲ ಗೊತ್ತು ಪೀಕಾಕ್ ಸೌಂಡ್ ಕಮೆಂಟ್ ಮಾಡಿ. ಹಲೋ, ಗುಡ್ ಮಾರ್ನಿಂಗ್. ಏನು ಮಾಡ್ತಾ ಇದೆಯಾ? ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಅನ್ಎಕ್ಸ್ಪೆಕ್ಟೆಡ್ ಟ್ವೆನ್ನಿಂಗ್ ಇದು. ಡಾರ್ಕ್ ಪರ್ಪಲ್, ಲೈಟ್ ಪರ್ಪಲ್. ಯಾ, ಇಟ್ಸ್ ಲೈಟ್ ಪಿಂಕ್. ಲೈಲಾ ಆಂಟಿ ಜಾಸ್ತಿ ಸೌಂಡ್ ಮಾಡಬೇಡಿ. ಇದನ್ನ ಹಾಕ್ಲೇಬೇಕು. ಆಂಟಿ ಕೆಲಸ ಮಾಡೋಕ್ಕೂ ಬಿಡ್ತಾರ ಅನುಷರು. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ದಾಗಿಂದ ಬಂದು ಕಾಲಿಂಗ್ ಬೆಲ್ ಒತ್ತಿದ್ರು, ಬಂದರು. ಡಿಸ್ಟರ್ಬ್ ಮಾಡ್ತಾನೆ ಇದ್ದಾರೆ ನೋಡಿ. ಎಸ್, ಗುಡ್ ಮಾರ್ನಿಂಗ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಅನುಷಾರ ಈ ಬ್ಲಾಗ್ಗೆ. ಈ ಬ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅನುಷಾರಿಗೂ ಗೊತ್ತಿಲ್ಲ. ಸೊ ಬಂದಾಗ ಎಲ್ರಿಗೂ ನಮಸ್ಕಾರ. ಇದು ನಿಂಗೆ ಹೇಳ್ದೆ ಅಂತಾದ್ರೂ ಇವತ್ತು ನೈಟೇ ಅಪ್ಲೋಡ್ ಮಾಡಿ, ಅಲ್ಲ ಇವತ್ತು ನೈಟೇ ಎಡಿಟ್ ಮಾಡಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ನಾನು ನೋಡ್ತೀನಿ, ಕಾಯ್ತಾ ಇರ್ತೀನಿ ಈ ಬ್ಲಾಗ್ಗೆ. ಎಸ್, ನಾಳೆ ಬೆಳಗ್ಗೆ ಈ ಬ್ಲಾಗ್ ಅಪ್ಲೋಡ್ ಆಗುತ್ತೆ, ನೋಡ್ತಾ ಇರಿ. ನಮ್ಮ ಆಂಟಿಯಲ್ಲಿ ಏನೋ ಹೇಳ್ತಾ ಇದ್ದಾರೆ. ಏನಂಟಿ? ನಾಳೆ ಸೌಂಡ್ ಮಾಡ್ತೀನಿ. ನಾಳೆಗೆ ಮಾಡ್ತೀನಿ. ಇವತ್ತು ನಿಮ್ಗೆ ಡಿಸ್ಟರ್ಬ್ ಆಗ್ತದೆ. ಗ್ಯಾಸ್ ಫ್ಯಾನ್ ಇಟ್ಟಿದ್ದೀವಿ, ನಾಳೆಗೆ ಮಾಡ್ತೀನಿ ಬಿಡಿ. ಬೇಡ ಹ್ಞೂ ಆಂಟಿ, ಬಾಯ್ ಬಾಯ್. ಬಾಯ್ ಆಂಟಿ. ಬಾಯ್ 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 ಆಂಟಿ. ಬಾಯ್. ಎಲ್ರಿಗೂ ಗೊತ್ತು ಭವ್ಯ ಗೌಡವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ. Yeah, but not right now, please. ರೈಟ್ ನೌ ಐ ಆಮ್ ನಾಟ್ ಆಸ್ಕಿಂಗ್ ಬೆಳಗ್ಗೆ ಯಾರು. ಅನುಷ್ ಅವ್ರಿಗೆ ಅಡುಗೆ ಮಾಡ್ಕೊಡ್ಬೇಕು ಅಂತ ತುಂಬಾ ದಿನದ ಆಸೆ. ಬಟ್ ಯಾಕೋ ಕಾಲ ಟೈಮು ಕೂಡ ಬರ್ತಾ ಇಲ್ಲ. ಟೈಮ್ ಇಲ್ಲ ಮೇಡಮ್ಗೆ. ನಂಗಿದೆ ಮೇಡಮ್ಗೆ ಫುಲ್ ಬಿಸಿ. ಏನ್ ಮಾಡೋದು ಮೇಡಮ್? ಕಾಲ್ ಶೀಟ್ ತಗೊಂಡು ನಾನು ನೈಟು ಮೇಡಮ್ ಪ್ಲೀಸ್ 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 ಅಂತ ಹೇಳಿ ತಗೊಂಡು ಥ್ಯಾಂಕ್ ಯು. ನಿಮ್ಮ ಕಾಲ್ ಶೀಟ್ ಕೊಡ್ತೀನಿ. ಆ್ಯಕ್ಚುಲಿ ನಾನು ಇನ್ನೊಂದು ಬಂದು ಎಪಿಸೋದನ್ನ ವ್ಲಾಗ್ ಮಾಡೋಣ ಅನ್ಕೊಂಡೆ. ಬೇಡ ಬಿಡು, ನಮ್ಮ ಹುಡುಗಿ ಆರಾಮಾಗಿ ಮಲಗಲಿ ಅಂತ. ಮೈ ಗಾಡ್, ನೀನು ಮಾಡಿದ್ರೆ ನನಗೆ ಬೇಜಾರಾಗ್ತಿರ್ಲಿಲ್ಲ. ನಾನು ಮಾರ್ನಿಂಗ್ ಹೇಳುವಾಗ ಫುಲ್ಲು ಒಂದು 5 ನಿಮಿಷ ಬೇಕು ನಾನು ಬೆಡ್ ಮೇಲೆ. ಸೊ ನೀನು 5 ನಿಮಿಷ ರೆಕಾರ್ಡ್ ಮಾಡೋಷ್ಟು ಸುಸ್ತಾಗ್ತದೆ. ನನಗೇನೋ ಸುಸ್ತಾಗಲ್ಲ ನಿನ್ನ ಕ್ಯಾಪ್ಚರ್ ಮಾಡೋಕ್ಕೆ, ಬಿಕಾಸ್ ನೀನು ಚಂದ ಚಂದ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತೀಯಲ್ಲ, ಅದಕ್ಕೆ. ಮತ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿರ್ತಾರೆ, ಸೂಪರ್ ಡೂಪರಾಗಿ. ಆ್ಯಕ್ಚುಲಿ ನೀನು ಹೇಗಿದೆಯಾ ಹೇಳು? ಲಾಂಗ್ ಟೈಮ್. ನಾವು ನೋಡಿ ಹಿಂಗಿದ್ದೀವಿ. ನಮ್ಮೂರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ. ಮಾತ್ರ ಕ್ರೇಜಿ ಆಗಿದೆ ಅಲ್ಲ? ಈ ವೆದರ್ ಒಳ್ಳೆ ಡ್ರೈವ್ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಬೇಗ ಎದ್ದೇಳ್ಬೇಕಾಯ್ತು. ಆ್ಯಕ್ಚುಲಿ ನಾವು ಮಲಗಿದ್ದೇ ಲೇಟು. ಆ್ಯಕ್ಚುಲಿ ನಾವು 4 ಗಂಟೆಗೆ ಬಿಡಬೇಕು ಮನೇನ ಅಂತ ಅನ್ಕೊಂಡ್ವಿ. ಮತ್ತೆ ಬೇಡ 4:15ಗೆ ಎದ್ದೋಳೋಣ, ಒಂದು 6 ಗಂಟೆ 5 ಗಂಟೆ ಸ್ನಾನ ಮಾಡಿ 5:30ಗೆ ಬಿಟ್ಬಿಡೋಣ ಅಂತ ಕಾಣಿತು. ಬಟ್ ನನ್ನ ಮೇಡಮ್ ಅವ್ರು ಎಬ್ಸಿದೆ 6:30. ಅಲಾರಾಮ್ ಅಂತೂ ಬರ್ತಾ ಇತ್ತು. ಏನು ಮಾಡೋದು, 4 ಗಂಟೆವರೆಗೂ ನಮ್ಮ ಮೇಡಮ್ ನನ್ನನ್ನು ಮಾತಾಡಿಸ್ತಾನೆ ಇದ್ರೆ. ಇಲ್ಲ, ನಾನು ಅಷ್ಟೆಲ್ಲ ಮಾತಾಡೋದು. ಆ್ಯಕ್ಚುಲಿ ಏನಂದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ನೈಟ್ ನಾನು ಮಲಗುವಾಗ
ನಂಗೆ BB ಡೇಸ್ ನೆನಪಾಯ್ತು. ನಾನು ನಿನ್ ಪಕ್ಕದಲ್ಲಿ ಮಲಗ್ತಿದ್ವಿ, ನಾನು ಎದ್ದಿದ ತಕ್ಷಣ ಇಬ್ರು ಹಗ್ ಮಾಡಿ ಗುಡ್ ಮಾರ್ನಿಂಗ್. ಸೊ ನೈಸ್. ಆ್ಯಕ್ಚುಲಿ ಆ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡಬೇಕಿತ್ತು. ಇದ್ದ ತಕ್ಷಣ ನಂಗೆ BB ಡೇಸ್ ನೆನಪಾಗ್ತಿದೆ ಅಂತ ಹೇಳಿದ್ಲು. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಮಲಗಿರೋದು ಎದ್ದೋ ಎಲ್ಲ ರೆಕಾರ್ಡ್ ಮಾಡೋದು ಬೇಡ ಅಂತ ನಾನು ಮಾಡಲಿಲ್ಲ. So sweet of you. So yes. ಗೆಟ್ ರೆಡಿ. ಎಸ್. ನಾನು ರೆಡಿ. ಹಿಂಗೆಲ್ಲ ಆಗೋದು ನೋಡಿ. ಸೊ ಇಬ್ರು ರೆಡಿ ಆಗಿದ್ದಾಯ್ತು, ಗ್ರೀನ್ ಟೀ ಕುಡ್ದಿದ್ದು ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಬಾಬಾ, ಎಲ್ಲಿ ಸಿಗೋಣ. ಇಬ್ರು ಕಣ್ಣು ಹೆಂಗಾಗಿದೆ ಅಂದ್ರೆ ನಿದ್ದೆಯಿಂದ ಸ್ವೆಲ್ ಆಗೋಗಿದೆ. ಹೌದು, ನಾವು ಮಲಗಿದ್ದು ಮಲಗಿ ಎಷ್ಟು ಚಂದ ಸ್ಕೂಲ್ ಮಕ್ಕಳು ಬೆಳಗ್ಗೆನೆ ಸ್ಕೂಲ್ ಬಸ್ಸಲ್ಲಿ ಹೋಗ್ತಿದ್ದಾರೆ. ಎಷ್ಟು ಚಂದ ನೋಡಕ್ಕಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಯೂಟ್ಯೂಬ್ ಚಾನಲ್ ಓನರ್ ಅನುಷರಾಯ್ ಅವರು. ಏನು ಓನರು, ನಾನು ವಿಡಿಯೋಸೇ ಸರಿಯಾಗಿ ಎಡಿಟ್ ಮಾಡಲ್ಲ. ಬಟ್ ಒಂದು ಬ್ಯೂಟಿಫುಲ್ ಡ್ರೈವ್ ಅಂತೂ ಆಗ್ತಿದೆ ಬೆಳಗ್ಗೆ ಎದ್ದು ಅಂತ ಅನ್ಕೊಂಡ್ಬಂದ್ರೆ. ಬಟ್ ಕ್ರೇಜಿ ವೆದರ್. ನಮ್ಮ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಓಡ್ತಾ ಇದ್ದಿದ್ದು. ಇವಾಗ ಬೆಳಗ್ಗೆ ಎದ್ದು ಶೂಟಿಂಗ್ ಕೆಲಸ ಅಂತ ಸೇಮ್. ನನ್ಗೇನು ಚೇಂಜಸ್ ಇಲ್ಲ. ನಾನು ಸೇಮ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು 7 ಗಂಟೆಗೆ ಎದ್ದೊಳ್ತಿದ್ದೆ. ಈಗ ಒಂದು 4 ಗಂಟೆ 5 ಗಂಟೆಗೆ ಎದ್ದೊಳ್ತೀನಿ. ಸೊ ಹಾಸ್ಟೆಲ್ ಫೀಲ್ ಬರುತ್ತೆ ನಂಗೆ ಶೂಟಿಂಗ್ ಎಲ್ಲ ಇದ್ರೆ. ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ಒಂಥರ ಚಂದ. ಬೆಳಗ್ಗೆ ಎದ್ದೇಳಬೇಕು, ಶೂಟಿಂಗ್ ಮಾಡಬೇಕು, ರಾತ್ರಿ ಮನೆಗೆ ಬರಬೇಕು. ಇಟ್ಸ್ ಟು ಗುಡ್ ಆ್ಯಕ್ಚುಲಿ. ಲೈಫ್ ಒಂಥರ ಜಿಂಗಲ್ ಥರ ಬ್ಯುಸಿ ಇರಬೇಕು ಜೀವನದಲ್ಲಿ. ಹೌದಮ್ಮ, ಹೌದು. ಹೌಸ್ ಯಾರ್ ಶೆಡ್ಯೂಲ್ಸ್ ಆ್ಯಕ್ಚುಲಿ ವೆರಿ ಟೈಟ್. ಇಷ್ಟು ದಿನ ಸ್ವಲ್ಪ ಲೂಸ್ ಆಗಿದ್ದೆ, ಶೆಡ್ಯೂಲ್ ಏನು ಇರಲಿಲ್ಲ. ಇವಾಗ ಸ್ವಲ್ಪ ಟೈಟ್ ಆಗಿ ಹೋಗಿದೆ. ರೈಡ್ ಎಫೆಕ್ಟ್ ಜಾಸ್ತಿ ಮಾಡ್ತಿರ್ತೀಯ ಅನ್ಸುತ್ತಲ್ಲ. ಹಾ ಹೌದು, ರೈನ್ ಎಫೆಕ್ಟ್ ಸೀನ್ಸ್ ಜಾಸ್ತಿ ಇರುತ್ತೆ. ಬಟ್ ಇವಾಗಿಲ್ಲ. ಒಂದು 4 ಸೀನ್ ಇತ್ತು, ಆ ಥರ 3-4 ಸೀನ್ ಇತ್ತು ಅಷ್ಟೇ. ನಾನು ಎಲ್ಲಿ ನೋಡಿದ್ದು ಅಂತ ಕೇಳ್ತೀರಾ? ಸ್ನ್ಯಾಪಲ್ಲಿ ಫುಲ್ ನಡ್ಕೊಂಡು ರೈನಲ್ಲಿ ಬಂದು ಸ್ನ್ಯಾಪ್ ಹಾಕಿರೋಳು ಅವಾಗ ನೋಡ್ತಾ ಇದ್ದೆ. ಆ್ಯಂಡ್ ಇನ್ನು 10 ಮಿನಿಟ್ಸಲ್ಲಿ ರೀಚ್ ಆಗ್ತಿದ್ದೀವಿ. ಒಂದು ಬ್ಯೂಟಿಫುಲ್ ಡ್ರೈವು, ವೆದರ್ ಸಕ್ಕದಾಗಿದೆ. ಹಿಂಗೆ ವೆದರ್ ಇದ್ದರೆ ದೇವಸ್ಥಾನದಲ್ಲೂ ಚೆನ್ನಾಗಿರುತ್ತೆ. ಹಸಿವು ಬೇರೆ ಆಗ್ತಿದೆ ಬೆಳಗ್ಗೆ ಗ್ರೀನ್ ಟೀ ಕುಡಿದು. ಲೆಟ್ಸಿ ಹೋಗಿ ಬ್ಯೂಟಿಫುಲ್ ದರ್ಶನ ಮಾಡಿಕೊಂಡು ಅದೇನು ಪ್ರಸಾದ ಇರುತ್ತೆ ನಿಮ್ಗೆ ತೋರಿಸ್ತೀನಿ. ಪ್ರಸಾದನ ಮಾತ್ರ ಖಂಡಿತವಾಗ್ಲೂ ನಾನು ಮಿಸ್ ಮಾಡೋದಿಲ್ಲ. ಸೊ ಚೆನ್ನಾಗಿ ಬಾರಿಸ್ತೀವಿ. ಗೊತ್ತಲ್ಲ ನಿಮಗೆ, ನಾನು ಡಯಟ್ ಮಾಡಲ್ಲ, ನಾನು ಸಣ್ಣ ಆಗಲ್ಲ, ಹಂಗಾಗೋಗ್ಬಿಟ್ಟಿದೆ. ಏನು ಮಾಡೋದು? ಏನಾದ್ರು ಹೇಳಿ ಅಲ್ಲ, ವಿತೌಟ್ ಡಯಟ್ ಅಂದರೆ ಫುಡ್ ಕಂಟ್ರೋಲ್ ಮಾಡಬಾರ್ದು. ವರ್ಕೌಟ್ ಬೇಕಾದ್ರೆ ಮಾಡ್ತೀನಿ, ಹಂಗೆ ಸಣ್ಣ ಆಗ್ಬೇಕು. ಹೆಂಗಾಗೋದು ಅಂತ ನಾನು ಸ್ವಲ್ಪ ಪ್ರಯೋಗ ಮಾಡಿ, ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಮೇಡಮ್ ನಿಮಗೆ ಹೇಗೆ ಸಣ್ಣ ಆಗೋದು ಅಂತ. ಥ್ಯಾಂಕ್ ಯು. ಆ್ಯಕ್ಚುಲಿ ಎಷ್ಟು ಸಣ್ಣ ಆಗಿದೆಯಾ ಗೊತ್ತಾ ಬಬಿ? ನಂಬೇಡಿ ಪ್ಲೀಸ್ ಇವ್ರ ಮಾತನ್ನ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರೆ ಆ್ಯಂಡ್ ಫಿಟ್ ಆಗಿದ್ದಾರೆ. ನಾನು ಅದೇ ಅಂತ ಇದ್ದೆ, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಪ್ರಭಾವನ ಅಥವಾ ಊಟ ಮಾಡ್ತಿಲ್ವಾ, ಏನು ಸಮಾಚಾರ ಅಂತ. ನಿದ್ದೆ ಇಲ್ಲ, ಊಟ ಇಲ್ಲ. ಅಂದರೆ ಊಟ ಚೆನ್ನಾಗಿ ಮಾಡ್ತಿದ್ದೀನಿ ಟೈಮ್ ಕರೆಕ್ಟಾಗೆ. ಮುಂಚೆ ಅಂದರೆ ಇನ್ಕರೆಕ್ಟ್ ಆಗ್ತಿತ್ತು, ನಾನು ಟೈಮ್ ಕರೆಕ್ಟಾಗಿ ಆಗ್ತಿರ್ಲಿಲ್ಲ, ಇನ್ಕರೆಕ್ಟ್ ಆಗಿತ್ತು. ಬಟ್ ಇವಾಗ ಅಂದರೆ ಬೆಳಿಗ್ಗೆ 8 ಗಂಟೆ ಒಳಗೆ ತಿಂಡಿ ಆಗಬೇಕು, ಮಧ್ಯಾಹ್ನ 1:30-2 ಗಂಟೆಗೆ ಊಟ ಆಗಬೇಕು, ನೈಟು ಸಂಜೆ ಸ್ನ್ಯಾಕ್ಸು ಇದು ಕರೆಕ್ಟ್ ಟೈಮಿಂಗ್. ಸೊ ಅಮ್ಮ, ನಾನು ಕೆಲವೊಂದ್ಸಲ ಓಟ್ಸ್ ತೊಗೊಂಡು ಹೋಗ್ತೀನಿ ಮನೆಗೆ, ಅದು ಮನೆಯಿಂದ ಬಾಕ್ಸಿಗೆ, ಶೂಟಿಂಗ್ಗೆ, ಬಾಕ್ಸಿಗೆ, ಮನೆಯಿಂದ ಶೂಟಿಂಗಿಗೆ, ಮನೆಯಿಂದ ಬಾಕ್ಸ್ಗೆ. ಅಯ್ಯೋ, ಹಾಗಾಗಿ ನಾವೊಂದ್ಸಲ ತಗೊಂಡು ಹೋಗೋದಿಲ್ಲ. ಸೊ ಅಲ್ಲೇ ಶೂಟಿಂಗ್ ಇಡ್ಲಿ ವಡ, ನಮ್ಮ ಇಡ್ಲಿ ವಡ ಗೊತ್ತು, ಅವ್ರಿಗೆ ಗೊತ್ತು. ಹೌದು. ಬಟ್ ಶೂಟಿಂಗಲ್ಲಿ ಜಾಸ್ತಿ ನಾನು ಅಂದರೆ ಪ್ರಿಫರ್ ಮಾಡಲ್ಲ ನಾನು ಶೂಟಿಂಗ್ ತಿನ್ನೋದಕ್ಕೆ. ಬಿಕಾಸ್ ಸಮ್ಟೈಮ್ಸ್ ಸೋಡಾ ಇರುತ್ತೆ ಅನ್ನೋ ರೀಸನ್ಸಿಗೆ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಆ ಥರ ಎಲ್ಲ ಏನಿಲ್ಲ, ಚೆನ್ನಾಗಿರುತ್ತೆ. ಒಂದ್ಸಲ ಇಡ್ಲಿ ವಡ ಟೇಸ್ಟ್ ಬಿತ್ತು, ಅದನ್ನ ಬೇಡ, ಬೆಳಿಗ್ಗೆ ಎದ್ದ ತಕ್ಷಣ ಓಡಿಸಿದ್ರು ಬೇಡ, ಇಡ್ಲಿ ವಡ ತಗೋಬಾ ಪ್ಲೀಸ್ ಅಂತ ನಾನು ಎಷ್ಟೊಂದ್ಸಲ ಹಿಡಿದು ಕೊಡೋಕೆ. ಅದೇ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇಸ್ ಫೈನ್. ದಿನ ವಡ ತಿಂದ್ವಿ ಅಂತಂದ್ರೆ ತುಂಬಾ ಲಾಂಗ್ ಲೊಕೇಶನ್ ಇರುತ್ತಲ್ಲ ಚನ್ನಪಟ್ಟಣ, ಅವಾಗ ತಗೊಂಡೋಗಕ್ಕಾಗಲ್ಲ, ಅಲ್ಲಿಂದೇ ತಿನ್ಬೇಕು. ಆ್ಯಂಡ್ ಶೂಟಿಂಗಲ್ಲಿ ಏನು ಗೊತ್ತಾ ಬೇಬಿ, ಇದು ಆಯಿಲ್ ಫುಡ್ ತಿಂದಂದ್ರೆ ಲೈಟಿಂಗ್ಸಿಗೆ ಸ್ವೆಟ್ ಜಾಸ್ತಿ ಆಗ್ತಾ ಇರುತ್ತೆ, ಫೇಸಲ್ಲಿ ಆಯಿಲ್ ಆಗ್ತಾ ಇರುತ್ತೆ. ನಾನು ಆದಷ್ಟು ಆಯಿಲಿ ಫೇಸ್ ಆಗ್ಬಿಡುತ್ತಾ. ಸ್ವಲ್ಪ ಆಯಿಲಿ ಐಟಮ್ಸ್ ತಿನ್ನೋದು ಕಮ್ಮಿ ಮಾಡು ಅಂತಂದ್ರೆ ನಾನು ಯಾರು ಹೇಳಿದ್ರು ಆಯಿಲ್ ಐಟಮ್ಸ್ ತಿಂದಿದ್ದೆ. ಯೂಶಲಿ ನಾನು ಆಯಿಲ್ ಐಟಮ್ಸ್ ತುಂಬಾ ಕಮ್ಮಿ ತಿನ್ನೋದು.
ಮಾಯಿಶ್ಚರೈಸ್ ಮಾಡಿರೋದು ನನ್ನ ಸ್ಕಿನ್ಗೆ. ಹಂಗಾಗಿ ದೇರ್ ಅಲ್ಲ ಅಲ್ಲಿದೆಯಲ್ಲ ಅಲ್ಲೆಲ್ಲ ಇಲ್ಲ ಹಿಂಗೆ ಹೋಗ್ಬಿಡ, ನಾವು ಯಾವಾಗಲೂ ಹಿಂಗೆಲ್ಲ ಹೋಗೋದು, ಇಲ್ಲೇ ರೈಟ್ ಹೋಗ್ಬಿಡು. ಇದು ಒಂದು ಹಳ್ಳಿ ಒಳಗಡೆ ಎಲ್ಲ ಇಲ್ಲಿ ಹೊಡಿ ಎಲ್ಲ ಹೋಗ್ತೀವಿ. ಅಂಡ್ ಇದನ್ನ ನಾನು ಒಂದ್ಸಲ ನೋಡ್ಕೊಂಡಿದ್ ರೂಟು, ಸೊ ವೆರಿ ಬ್ರಿಲಿಯಂಟ್. ನಾನು ಆ ರೂಟ್ನ ಇನ್ನೊಂದು ನೆನ್ಪಿಟ್ಕೊಂಡು ಅನುಷರ ಇವ್ರನ್ನ ಅದು, ಯಾಕಂದ್ರೆ ಅನುಷರ ಈ ಕಾರು ಸ್ವಲ್ಪ ತುಂಬಾ ಚಿಕ್ಕದು, ಆ ರೋಡಲ್ಲಿ ಹೋಗಲ್ಲ. ಈ ರೋಡಲ್ಲಿ ಹೋದ್ರೆ ಎಸ್ ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಇಲ್ಲಿ ಕೆಲವೊಂದು ಪ್ರದಕ್ಷಿಣೆಗಳನ್ನ ಹಾಕಬೇಕು. ಆಯ್ತಾ ದರ್ಶನ? ಆ್ಯಂಡ್ ದೇವ್ರ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ನಾವು ಬ್ರೇಕ್ಫಾಸ್ಟ್ನ ಮಾಡಿ ದೇವ್ರ ಪ್ರಸಾದನ ತೆಗೆದುಕೊಂಡು ಊಟಿನಿಂದ ಹೋಗ್ತೀವಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದಿನಕ್ಕೊಂದು ಎಳ್ನೀರು ಕುಡಿದ್ರೆ ಸ್ಕಿನ್ ತುಂಬ ಯೂತ್ಫುಲ್ ಆಗಿರುತ್ತೆ, ಹೈಡ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಮನೆಗೆ ಹೋಗೋದಕ್ಕೂ ಮುಂಚೆ ಒಂದು ಎಳ್ನೀರು ಕುಡ್ಕೊಂಡು ಮನೆಗೆ ಫೈನಲಿ ತಲುಪಿದ್ವಿ. ನಾನು ಡೈಲಿ ಎಳ್ನೀರು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ನೀವು ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು ಬ್ಯೂಟಿಫುಲ್ ಆಗಿ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ನಾನು ಹೇಳ್ತಾ ಇದ್ದೆ ಪ್ಯಾನಿಕ್ ಆಗಬೇಡ ಅಂತ. ಎನಿವೇಸ್ ಎಲ್ಲನೂ ಒಳ್ಳೇದಾಗತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಕರ್ಣ ಸೀರಿಯಲ್ಗೆ ಆ್ಯಂಡ್ ಭವ್ಯ ಅವ್ರಿಗೆ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಅವ್ರ ಮೇಲೆ ಇರಲಿ, ಹಾಗೆ ನನ್ನ ಮೇಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸಿಯಾ.